ಭಾಳ ದಿನಗಳ ಆದ ಮೇಲೆ ಸ್ವಿಗ್ಗಿಗೆ ಮತ್ತೆ ಬಂದಿದ್ದೀನಿ. ಆ್ಯಂಡ್ ಇವತ್ತು ನೋಡೋದಾದರೆ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ರು ನನಗೆ. 3 ಆರ್ಡರ್ಸ್ಗಳು ಕಂಟಿನ್ಯೂಸ್ ಆಗಿ 85 ರೂಪೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಶಾಕ್ ಆದೆ, ಯಾಕೆ ಇಷ್ಟು ಪ್ರೀತಿ ಇವರಿಗೆ ನನ್ನ ಮೇಲೆ ಅಂತ. ಹಲವು ದಿನಗಳ ನಂತರ ನಾನು ಸ್ವಿಗ್ಗಿಗೆ ಬಂದಿದ್ದೇನೆ. ಇಷ್ಟು ದಿನ ನಮಗೆಲ್ಲ ಸ್ವಿಗ್ಗಿ ಅಥವಾ ಝೊಮ್ಯಾಟೋನ ಅಂತ ಕನ್ಫ್ಯೂಷನ್ ಇರ್ತಿತ್ತು. ಈಗ ಅದೆಲ್ಲದರ ಜೊತೆಗೆ ಝೆಪ್ಟೋ, ಬಿಗ್ ಬಾಸ್ಕೆಟ್ ಅನ್ನೋ ಒಂದಿಷ್ಟು ವಿಷಯಗಳು ಕೂಡ ಸೇರಿಕೊಂಡಿದೆ. ಝೆಪ್ಟೋ ಮತ್ತು ಬಿಗ್ ಬಾಸ್ಕೆಟ್ ಕೂಡ ತುಂಬ ಟಕ್ಕರ್ ಕೊಡ್ತಿದೆ ಅಂತ ಕೂಡ ಕೇಳಿದೆ. ಆ್ಯಂಡ್ ಇವುಗಳ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅದು ಹೇಗೆ ಅಂತ ದಯವಿಟ್ಟು ಕಾಮೆಂಟಲ್ಲಿ ಹೇಳಿ, ವಿಡಿಯೋ ನೋಡೋರಿಗೆ ಅನುಕೂಲ ಆಗ್ಬೋದು. ಸೊ ತುಂಬ ದಿನದ ನಂತರ ಆದರೂ ಕೂಡ ಒಳ್ಳೆ ಅರ್ನಿಂಗ್ ಅಂತಲೇ ಅನ್ಕೊತೀನಿ. ನನ್ನ ಅರ್ನಿಂಗ್ಸ್ ಎಷ್ಟಾಯಿತು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ಕೊಟ್ಟಿದ್ದೀನಿ ನೋಡಿ. ಓಕೆ, ನಂದು 12 ಗಂಟೆ 30 ನಿಮಿಷ ಆಯಿತು. ಸೊ ನಾನು 12 ಗಂಟೆ ತನಕ ಬುಕ್ ಮಾಡಿದೆ. ಸೊ ಕೊನೆ ಆರ್ಡರ್ನ ಕೊಟ್ಟು ಬರೋದ್ರೊಳಗಡೆ 12:30 ಆಯಿತು. ಸೊ ಓಕೆ, ಈಗ ನಾನು ನೆಕ್ಸ್ಟ್ ಸ್ಲಾಟ್ನ ಬುಕ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಸ್ಲಾಟ್ನ ಬುಕ್ ಮಾಡಿದ ಮೇಲೆ ಕಂಪ್ಲೀಟ್ ಮಾಡೋ ಥರ ಇದ್ದರೆ ಮಾತ್ರ ಬುಕ್ ಮಾಡಬೇಕು. ಇಲ್ಲಾಂದರೆ ನಮ್ಮ ಏನು ಅರ್ನಿಂಗ್ಸ್ ಮಾಡ್ತೀವೋ ಅದರಲ್ಲಿ ಮತ್ತೆ ಡಿಡಕ್ಷನ್ ಮಾಡ್ಕೊತಾರೆ, ಅಂದರೆ ಪೆನಾಲ್ಟಿ ಅನ್ನೋ ಥರ ಎಲ್ಲ ಹಾಕ್ತಾರೆ. ಸೊ ಆ ಒಂದು ರೀಸನ್ಗೆ ನಾನು ಇವಾಗ ಯಾವುದೇ ಗಿಗ್ಗಳನ್ನ ಬುಕ್ ಮಾಡ್ತಾ ಇಲ್ಲ. ಆ್ಯಂಡ್ ಈಗ ಏನಿಲ್ಲ. ಸೊ ನೆಕ್ಸ್ಟ್ ಪ್ಲ್ಯಾನ್, ಸೊ ಆದರೆ ಈವ್ನಿಂಗ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ನಾಡಿದ್ದು ಮತ್ತೆ ಯಾವಾಗಾರ ಫ್ರೀ ಟೈಮ್ ಇದ್ದಾಗ ಮಾಡೋಣ. ಸೊ ಟೋಟಲ್ ಅರ್ನಿಂಗ್ಸ್ ಎಷ್ಟಾಯಿತು ಆ್ಯಂಡ್ ಎಷ್ಟು ಆರ್ಡರ್ಸ್ಗೆ ಅನ್ನೋದನ್ನು ಇಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸ್ವಿಗ್ಗಿ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ತುಂಬ ಕ್ವಶನ್ಗಳಿರುತ್ತೆ, ನನಗೆ ಗೊತ್ತು. ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತಾ ಇರ್ತೀನಿ ನಾನು. ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂದರೆ, ಸೊ ಫುಡ್ ಆರ್ಡ್ರ್ ಮಾಡೋರಿಗೆ, ಸೊ ನೋಡಿದ್ರಲ್ಲ ಇವತ್ತೇನೋ ಸರ್ದಿತ್ತು, ಒಂದು ಆರ್ಡರ್ಗೆ 60 ರೂಪಾಯಿ ಎಕ್ಸ್ಟ್ರಾ ಸಿಕ್ತು. ಬಟ್ ಎಲ್ಲ ಟೈಮು ಹಂಗೆ ಇರಲ್ಲ. ನಮ್ಮ ಮಿನಿಮಮ್ ಸಿಗೋದು 25 to 30, ಅಂದರೆ 25ರಿಂದ 30 ರೂಪಾಯಿ ಮಾತ್ರ. ಸೊ ನಾವೆಲ್ಲ ಪಾರ್ಟ್ ಟೈಮ್ ಮಾಡ್ತಿದ್ದೀವಿ. ಸೊ ನಾವೇನು ಇದನ್ನೇ ನಂಬ್ಕೊಂಡಿಲ್ಲ. ಬಟ್ ಆದರೆ ಕೆಲವರು ಇದನ್ನೇ ನಂಬ್ಕೊಂಡಿರ್ತಾರೆ. ನಿಮ್ಮ ಕೈಲಾದರೆ ಸ್ವಲ್ಪ ಟಿಪ್ಸ್ ಕೊಡೋಕ್ಕೆ ಟ್ರೈ ಮಾಡಿ. ಈಗ ಜಾಸ್ತಿ ಬೇಡ, ಒಂದು 10 ರೂಪೀಸ್ 20 ರೂಪೀಸ್ ಮಿನಿಮಮ್ ಕೊಟ್ಟರೆ ಅವ್ರಿಗೊಂದು ಖುಷಿ ಆಗುತ್ತೆ. ಸೊ ಇದು ನನ್ನ ರಿಕ್ವೆಸ್ಟ್, ಯಾರ್ಯಾರು ಫುಡ್ಡನ್ನು ಆರ್ಡ್ರ್ ಮಾಡ್ತೀರಾ ಅವರಿಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಯಾವ ಅಡ್ರೆಸ್ ಹಾಕಬೇಕಾದ್ರೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಕೆಲವು ಸಲ ಗೂಗಲ್ ತೋರಿಸಲ್ಲ. ಸೊ ಆ ಸಮಯದಲ್ಲಿ ಏನು ಮಾಡಿ ಅಂದರೆ, ನಿಮ್ಮ ನಿಯರ್ ಬೈ ಯಾವುದಾದ್ರು ಇನ್ನೊಂದು ಯಾವುದಾದ್ರು ಲೊಕೇಶನ್ ಇದ್ದರೆ, ಅಂದರೆ ಒಂದು ಲ್ಯಾಂಡ್ಮಾರ್ಕ್ಗಳನ್ನು ಜಾಸ್ತಿ ಹಾಕಿ. ಸೊ ಇದರಿಂದ ನಮಗೆ ಹುಡುಕಲಿಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ನಾನು ಮಂಗಳೂರಿನ ಕದ್ರಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಇಲ್ಲಿ ಒಂದು ಒಳ್ಳೆ ಊಟ ಮಾಡಿ ರೂಮ್ಗೆ ಹೋಗಿ ಪಾಚ್ಕೊಳ್ಳೋದು. ಓಕೆ, ಏನಾದರೂ ಡೌಟ್ಸ್ಗಳಿದ್ರೆ ಹಾಕಿ. ಆ್ಯಂಡ್ ಎಲ್ಲೇ ಇರಿ, ಹೇಗೆ ಇರಿ, ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಜೈ.